ಬೈ ಎಲೆಕ್ಷನ್ ಅಖಾಡಕ್ಕೆ ರಂಗೇರಿದೆ. ಇನ್ನು ಮೂರು ಪಕ್ಷಗಳು ಗದ್ದುಗೆಗಾಗಿ ಗುದ್ದಾಟ ನಡೆಸ್ತಾ ಇರೋ ಜೊತೆಗೆ ಮಾತಿನ ಮೂಲಕ ಗುದ್ದಾಟ ನಡೆಸ್ತಾ ಇದೆ. ಅದರಲ್ಲೂ ಕಾಂಗ್ರೆಸ್ ಅಬ್ಬರದ ಪ್ರಚಾರ ಮಾಡ್ತಾ ಜೆಡಿಎಸ್ ಹಾಗೂ ಕಮಲ ನಾಯಕರ ಮೇಲೆ ಮುಗಿಬಿದ್ದಿದೆ. ನಮ್ಮ ಸರ್ಕಾರದಲ್ಲಿ ದುಡ್ಡಿತ್ತು, ನೀವು ಬಂದ ಮೇಲೆ ದರಿದ್ರ ಬಂದಿದೆ ಸರ್ಕಾರಕ್ಕೆ. ಒಂದು ವೇಳೆ ನಮ್ಮದೇ ಸರ್ಕಾರ ಇದ್ದಿದ್ರೆ 10 ಕೆಜಿ ಅಕ್ಕಿ ಕೊಡ್ತಿದ್ದೆ, 10,000 ರೂಪಾಯಿಯನ್ನ ಪ್ರತಿಯೊಬ್ಬರಿಗೂ ಕೂಡ ಕೊಡ್ತಿದ್ದೆ. ಬಿಜೆಪಿಯವರು ದುಡ್ಡು ಹಂಚ್ತಾರೆ, ಏನಾದ್ರು ಅಪ್ಪನ ಮನೆಯಿಂದ ತಂದು ಕೊಡಲ್ಲ, ಲೂಟಿ ಹೊಡೆದಿರೋ ದುಡ್ಡು ತಗೊಳ್ಳಿ, ಓಟ್ ಮಾತ್ರ ಹಸ್ತದ ಗುರುತಿಗೆ ಹಾಕಿ. ಮಾತಿಗೆ ಮಾತು, ಏಟಿಗೆ ಎದಿರೇಟು. ಬೈ ಎಲೆಕ್ಷನ್ ಅಖಾಡದಲ್ಲಿ ಘಟಾನುಘಟಿ ನಾಯಕರು ಮಾತಲ್ಲೇ ಎದುರಾಳಿಗಳಿಗೆ ಬಾಣವನ್ನ ಬಿಡ್ತಿದ್ದಾರೆ. ಅವರ ಮೇಲೆ ಇವರು, ಇವರ ಮೇಲೆ ಅವರು ಅಂತ ಆರೋಪ ಪ್ರತ್ಯಾರೋಪ ಮಾಡುತ್ತಾ ಬೈ ಎಲೆಕ್ಷನ್ ಕಣದಲ್ಲಿ ಜಟ್ಟಿಗಳಂತೆ ಜಗಳಕ್ಕೆ ನಿಂತಿದ್ದಾರೆ. ಬಿಜೆಪಿ ಅವರು ಈಗಾಗಲೇ ಈ ಒಂದು ಚುನಾವಣೆ ಅವರು ಸೋತಿದೀವಿ ಅಂತ ಅನ್ಕೊಂಡಿದ್ದಾರೆ. ಕಾಂಗ್ರೆಸ್ ಮತ್ತು ಬಿಜೆಪಿ ಇದೆ, ಜೆಡಿಎಸ್ ಅಂತೂ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಮುಸಲ್ಮಾನ್ ಸಮಾಜದಿಂದ ಒಂದು ಅಭ್ಯರ್ಥಿ ನಿಲ್ಸಿದ್ರೆ ಬಿಜೆಪಿ ಗೆಲ್ಸಕ್ ನಿಲ್ಸವನೆ ಅಂತ ಹೇಳ್ತಾರೆ. ಬಸವರಾಜ ಬೊಮ್ಮಾಯಿ ಸುಳ್ಳು ಹೇಳ್ಬೇಡ ಜನರಿಗೆ. ಶಿವರಾಜ್ ಸಜ್ಜನ್ ಅವರು ಆರಿಸಿ ಬರುವುದು ಗ್ಯಾರಂಟಿ, ಕಾಂಗ್ರೆಸ್ ನೆಲಕ್ಕಚ್ಚೋದು ಗ್ಯಾರಂಟಿ. ನಾಯಕರ ಮಾತಿನಿಂದಲೇ ರಂಗೇರಿದ ಬೈ ಎಲೆಕ್ಷನ್ ಅಖಾಡ. ಕಾಂಗ್ರೆಸ್ ಜೆಡಿಎಸ್ ನಾಯಕರ ನಡುವೆ ಮಾತಿನ ಯುದ್ಧ. ಎಸ್, ಬೈ ಎಲೆಕ್ಷನ್ ಕಣದಲ್ಲಿ ಪ್ರಚಾರದ ಕಾವು ಜೋರಾಗಿದೆ. ಅದರಲ್ಲೂ ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಾಯಕರು ಭರ್ಜರಿ ಪ್ರಚಾರ ಮಾಡ್ತಿದ್ದಾರೆ. ಇಂದು ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳ್ತಿರುವುದರಿಂದ ಘಟಾನುಘಟಿ ನಾಯಕರು ತಮ್ಮ ತಮ್ಮ ಅಭ್ಯರ್ಥಿಗಳ ಪರ ಬಿರುಸಿನ ಮತಬೇಟೆ ನಡೆಸುತ್ತಿದ್ದಾರೆ. ಮಗನ ಪರ ಸೆರಗೊಡ್ಡಿ ಮತಯಾಚಿಸಿದ ದಿವಂಗತ ಮನಗೋಳಿ ಪತ್ನಿ. ಇನ್ನು ನಿನ್ನೆ ಸಿಂದಗಿಯಲ್ಲಿ ಕಾಂಗ್ರೆಸ್ ಸಮಾವೇಶ ನಡೆಯಿತು. ಈ ಸಮಾವೇಶದಲ್ಲಿ ದಿವಂಗತ ಎಂಸಿ ಮನಗೋಳಿ ಪತ್ನಿ ಭಾಗಿಯಾಗಿದ್ರು. ಈ ವೇಳೆ ವೇದಿಕೆ ಮೇಲೆ ಸೆರಗೊಡ್ಡಿ ತಮ್ಮ ಮಗ ಅಶೋಕ್ ಮನಗೋಳಿಗೆ ಮತ ನೀಡುವಂತೆ ದಿವಂಗತ ಎಂಸಿ ಮನಗೋಳಿ ಪತ್ನಿ ಸಿದ್ದಮ್ಮ ಮತಯಾಚಿಸಿದ್ರು. ನಮ್ಮನ್ನ ಬಿಟ್ಟಗರ ಎತ್ತಿಡಿ ಬಾರೆಲ್ಲ ನಿಮ್ಮದ್ರಿ, ಎಲ್ಲಾರ್ದು ನಿಮ್ಮದು, ನಮ್ಮ ಎತ್ತಿಡಿ ಬಾರ, ನಮ್ಮ ಮಕ್ಕಳು ನಮ್ಮನ್ನ ಎತ್ತಿಡಿ ಬಾರ, ನಿಮ್ಗೆ ಸರಗಾಸಿ ನಮ್ಮ ಕೇಳ್ಕೊತೀನಿ. ನಾನು ನಮ್ಮ ಮಗನಿಗೆ ಆರಿಸ್ತರಬೇಕು ಕಾಂಗ್ರೆಸ್ ಪಾರ್ಟಿ. ಭಾಷಣ ವೇಳೆ ಹೂ ಎರಚಿದ ವ್ಯಕ್ತಿಗೆ ಸಿದ್ದರಾಮಯ್ಯ ತರಾಟೆ. ಚುನಾವಣಾ ಪ್ರಚಾರದ ಸಭೆ ಉದ್ದೇಶಿಸಿ ಸಿದ್ದರಾಮಯ್ಯ ಭಾಷಣ ಮಾಡ್ತಿದ್ರು. ಈ ವೇಳೆ ಹೂ ಎರಚಿದ ವ್ಯಕ್ತಿಗೆ ಸಿದ್ದರಾಮಯ್ಯ ತರಾಟೆಗೆ ತೆಗೆದುಕೊಂಡ್ರು. ಹಾಗೆ ಚುನಾವಣಾ ನೀತಿ ಸಂಹಿತೆ ಜಾರಿ ಹಿನ್ನೆಲೆ ಸಂಜೆ 7 ಗಂಟೆಗೆ ಸಿದ್ದರಾಮಯ್ಯ ಭಾಷಣ ಸ್ಥಗಿತಗೊಳಿಸಿದ್ರು. ಸಮಯ ಬಹಳ ಕಡಿಮೆ ಇದೆ, ಸಮಯ ಇಲ್ಲ. ಜೆಡಿಎಸ್ಗೆ ವೋಟ್ ಹಾಕಿದ್ರೆ ಬಿಜೆಪಿಗೆ ಹಾಕಿದಂತಾಗುತ್ತೆ. ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಮಾಜಿ ಸಿಎಂ ಸಿದ್ದರಾಮಯ್ಯ ಜೆಡಿಎಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಜೆಡಿಎಸ್ ಪಕ್ಷದವರಿಗೆ ಬಿಜೆಪಿ ಸೋಲುವುದು ಇಷ್ಟವಿಲ್ಲ, ಕಾಂಗ್ರೆಸ್ ಸೋಲಿಸಲು ಮುಸ್ಲಿಂ ಅಭ್ಯರ್ಥಿಯನ್ನ ಹಾಕಿದ್ದಾರೆ. ಬಿಜೆಪಿ ಜೊತೆ ಜೆಡಿಎಸ್ನವರು ಒಳ ಒಪ್ಪಂದ ಮಾಡಿಕೊಂಡಿದ್ದಾರೆ. ಬಿಜೆಪಿ ಜೆಡಿಎಸ್ ಪಕ್ಷದ ನಡುವೆ ಯಾವುದೇ ವ್ಯತ್ಯಾಸವಿಲ್ಲ. ಜೆಡಿಎಸ್ ಬಿಜೆಪಿಯ ಬಿ ಟೀಮ್ ಎಂದು ಸಿದ್ದರಾಮಯ್ಯ ಕಿಡಿಕಾರಿದ್ರು. ಹಾಗೆ ಬಿಜೆಪಿಯವರು ಹಂಚುವ ಹಣ ಹೆಂಡಕ್ಕೆ ಮರಳಾಗಬೇಡಿ, ಅವರು ಹಣ ಕೊಟ್ರೆ ತೆಗೆದುಕೊಳ್ಳಿ, ಕಾಂಗ್ರೆಸ್ಗೆ ಮತ ಹಾಕಿ ಎಂದ್ರು. ಈ ಜೆಡಿಎಸ್ನವರು ಇದಾರಲ್ಲ, ಇವರಿಗೆ ಬಿಜೆಪಿ ಸೋಲೋದು ಇಷ್ಟ ಇಲ್ಲ, ಕಾಂಗ್ರೆಸ್ ಸೋಲ್ಬೇಕು. ಅದಕ್ಕೋಸ್ಕರವಾಗಿ ಆನಗಲ್ನಲ್ಲಿ ಮತ್ತೆ ಸಿಂದಗಿನಲ್ಲಿ ಮುಸ್ಲಿಂ ಅಭ್ಯರ್ಥಿಯನ್ನು ಹಾಕಿದ್ದಾರೆ. ದಯಮಾಡಿ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ, ನೀವು ಒಂದು ವೇಳೆ ಜೆಡಿಎಸ್ ವೋಟ್ ಹಾಕಿದ್ರೆ ಅದು ಬಿಜೆಪಿಗೆ ಸಹಾಯ ಆಗ್ತದೆ, ಬಿಜೆಪಿಗೆ ವೋಟ್ ಆಗ್ತದೆ. ಬಿಜೆಪಿಯವ್ರಿಗೂ ಜೆಡಿಎಸ್ನವ್ರಿಗೂ ಯಾವುದೇ ವ್ಯತ್ಯಾಸ ಇಲ್ಲ. ಬಿಜೆಪಿಯ ಬಿ ಟೀಮ್ ಜೆಡಿಎಸ್, ಬಿಜೆಪಿಯ ಬಿ ಟೀಮ್ ಜೆಡಿಎಸ್.
ಆದ್ರಿಂದ JDS ಅಭ್ಯರ್ಥಿಗೆ ವೋಟ್ ಹಾಕ್ಬೇಡಿ. ಬಿಜೆಪಿ ಅವರು ದುಡ್ಡು ಹಂಚ್ತಾರೆ, ದುಡ್ಡಿಗೆ ಬಲಿಯಾಗಬೇಡಿ. ಒಂದು ವೇಳೆ ಏನಾದ್ರು ಅಪ್ಪನ ಮನೆಯಿಂದ ತಂದು ಕೊಡಲ್ಲ, ಲೂಟಿ ಹೊಡೆದಿರೋ ದುಡ್ಡು ತಗೊಳ್ಳಿ, ವೋಟ್ ಮಾತ್ರ ಹಸ್ತದ ಗುರುತಿಗೆ ಹಾಕಿ. ಬಿಜೆಪಿ ವಿರುದ್ಧ ಗುಟುರು ಹಾಕಿದ ಸಿದ್ದರಾಮಯ್ಯ. ಬಿಜೆಪಿ ವಿರುದ್ಧ ಗುಟುರು ಹಾಕಿದ ಸಿದ್ದು, ನಮ್ಮ ಸರ್ಕಾರ ಹೋದ ಮೇಲೆ ಒಂದು ಮನೆಯನ್ನೂ ಕೊಟ್ಟಿಲ್ಲ. ನಾನು ಸಿಎಂ ಆಗಿದ್ದಾಗ ಪ್ರತಿ ವರ್ಷ 3 ಲಕ್ಷ ಮನೆ ಮಂಜೂರು ಮಾಡಿದ್ದೆ. ಕೊರೋನಾ ಸಾವಿನ ಲೆಕ್ಕದಲ್ಲೂ ಸರ್ಕಾರ ಸುಳ್ಳು ಹೇಳಿದೆ. ಮೋದಿ ಹೇಳಿದಂತೆ ಯಾರಿಗಾದ್ರೂ ಅಚ್ಚೆ ದಿನ್ ಬಂತ ಎಂದು ಪ್ರಶ್ನೆ ಮಾಡಿದ್ರು. ಕೊರೋನಾ ಸಂದರ್ಭದಲ್ಲಿ ಬಿಜೆಪಿ ಜನರಿಗೆ ನೆರವಾಗಿಲ್ಲ. ನಮ್ಮ ಸರ್ಕಾರವಿದ್ರೆ 10,000 ಹಣ 10 ಕೆಜಿ ಅಕ್ಕಿ ಕೊಡ್ತಿದ್ದೆ. ಮುಂದಿನ ಎಲೆಕ್ಷನ್ ನಲ್ಲಿ ನಾವೇ ಗೆದ್ದು ಅಧಿಕಾರಕ್ಕೆ ಬರ್ತೇವೆ. ಬಿಜೆಪಿಯವರು ಸುಳ್ಳಿನ ಫ್ಯಾಕ್ಟರಿಯನ್ನೇ ಇಟ್ಟುಕೊಂಡಿದ್ದಾರೆ ಎಂದು ಬಿಜೆಪಿ ವಿರುದ್ಧ ಸಿದ್ದು ವಾಗ್ದಾಳಿ ನಡೆಸಿದ್ರು. ಈ ನರೇಂದ್ರ ಮೋದಿ ಅವರು 2014ರಲ್ಲಿ ಎಲ್ಲ ಭರವಸೆಗಳ ಮಹಾಪೂರವನ್ನೇ ಹರಿಸ್ಬಿಟ್ರು, ರಮಾಲೋಕವನ್ನು ಸೃಷ್ಟಿ ಮಾಡಿಬಿಟ್ರು. ಅಚ್ಚೇ ದಿನ ಆಯಂಗಿ ಕ್ಯಾಜಿ, ಅಚ್ಚೇ ದಿನ ಆಯಾ ಕ್ಯಾ, ಅಚ್ಚೇ ದಿನ ಆಯೇ ಕ್ಯಾ ಬರಲಿಲ್ಲ. ಇವತ್ತಿನವರೆಗೆ ನನ್ನ ಸವಾಲನ್ನ ಸ್ವೀಕಾರ ಮಾಡಲಿಕ್ಕೆ ಬಸವರಾಜ ಬೊಮ್ಮಾಯಿ ತಯಾರಿಲ್ಲ. ಅದರ ಅರ್ಥ ಸುಳ್ಳು ಹೇಳೋದು ಸತ್ಯ. ಈ ಬಿಜೆಪಿ ಅವರು ಇದಾರಲ್ಲ, ಸುಳ್ಳಿನ ಫ್ಯಾಕ್ಟರಿನೇ ಇಟ್ಕೊಂಡ್ಬಿಟ್ಟವ್ರೆ. ಸಿಂದಗಿ ಕ್ಷೇತ್ರದಲ್ಲಿ ಜೆಡಿಎಸ್ ಪಕ್ಷ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಸಿಂದಗಿಯಲ್ಲಿ ಮಾತನಾಡಿದ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ, ಸಿಂದಗಿ ಕ್ಷೇತ್ರದಲ್ಲಿ ಜೆಡಿಎಸ್ ಪಕ್ಷ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಬಿಜೆಪಿಯವರು ಸುಳ್ಳು ಹೇಳಿಕೊಂಡು ಆಡಳಿತ ನಡೆಸುತ್ತಿದ್ದಾರೆ. ಬಿಜೆಪಿಯವರು ಎಲ್ಲ ಕಡೆ ಸಬ್ಕಾ ವಿನಾಶ್ ಮಾಡ್ತಿದ್ದಾರೆ ಎಂದು ವಾಗ್ದಾಳಿ ನಡೆಸಿದ್ರು. ರಾಜ್ಯದಲ್ಲಿ ನಮ್ಮ ನೇರ ಹಣಾಹಣಿ ಇವತ್ತು ಕಾಂಗ್ರೆಸ್ ಮತ್ತು ಬಿಜೆಪಿ ಇದೆ. ಜೆಡಿಎಸ್ ಅಂತೂ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಜೆಡಿಎಸ್ಗೆ ಮತ ಹಾಕಿದ್ರೆ ಅದು ವ್ಯರ್ಥವಾಗಿ ಹೋಗುತ್ತೆ. ಬರೀ ಬಿಜೆಪಿ ಜೊತೆಲಿ ಹೊಂದಾಣಿಕೆ ಮಾಡಿಕೊಂಡು ಇವತ್ತು ಬಿಜೆಪಿಗೆ ಸಹಾಯ ಮಾಡಲಿಕ್ಕೆ, ಜಾತ್ಯತೀತ ಶಕ್ತಿಗಳಿಗೆ ದುರ್ಬಲ ಮಾಡಲಿಕ್ಕೆ ಜೆಡಿಎಸ್ ನವರು ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ್ದಾರೆ. ಇವತ್ತು ಬಿಜೆಪಿ ಯಾವ ರೀತಿಯಲ್ಲಿ ಸುಳ್ಳು ಹೇಳ್ತಾ ಇದ್ದಾರೆ. ಬಿಜೆಪಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಲ್ಲ, ಸಬ್ಕಾ ವಿನಾಶ್ ಮಾಡುವಂತ ಕೆಲಸ ಬಿಜೆಪಿ ಮಾಡ್ತಾ ಇದೆ. ಚುನಾವಣೆ ನೀತಿ ಸಂಹಿತೆ ಉಲ್ಲಂಘಿಸಿದ ಜಮೀರ್ ಅಹಮದ್. ಹಾನ್ಗಲ್ನಲ್ಲಿ ಜಮೀರ್ ಅಹಮದ್ ಕಾಂಗ್ರೆಸ್ ಅಭ್ಯರ್ಥಿ ಶ್ರೀನಿವಾಸ್ ಮಾನೆ ಪರ ನಿನ್ನೆ ಮತಯಾಚನೆ ನಡೆಸಿದ್ರು. ಈ ವೇಳೆ ಜಮೀರ್ ಚುನಾವಣೆ ನೀತಿ ಸಂಹಿತೆ ಉಲ್ಲಂಘಿಸಿದ್ರು. ಅಕ್ಕಿಆಲೂರು ಗ್ರಾಮದಲ್ಲಿ ಸಂಜೆ 7 ಗಂಟೆ ನಂತರವೂ ಪ್ರಚಾರ ನಡೆಸಿದ್ರು. ನೀತಿ ಸಂಹಿತೆಯಂತೆ 7 ಗಂಟೆ ನಂತರ ಪ್ರಚಾರ ನಡೆಸುವಂತಿಲ್ಲ. ಅವಾಚ್ಯ ಪದ ಬಳಸಿದ್ರೆ ಕ್ಷಮೆಯಾಚಿಸುವೆ ಎಂದ ಜಮೀರ್. ಇನ್ನು ನಿನ್ನೆ ಮಾತಿನ ಫೈಟ್ ನಡುವೆ ಶಾಸಕ ಜಮೀರ್ ಬಿಜೆಪಿ ವಿರುದ್ಧ ನಾಲಿಗೆ ಹರಿಬಿಟ್ರು. ಬಿಜೆಪಿ ನಾಯಕರ ವಿರುದ್ಧ ಅವಾಚ್ಯ ಪದಗಳನ್ನ ಬಳಸಿದ್ರು. ಈ ಬಗ್ಗೆ ಅಕ್ಕಿಆಲೂರು ಗ್ರಾಮದಲ್ಲಿ ಮಾತನಾಡಿದ ಜಮೀರ್, ಅವಾಚ್ಯ ಪದ ಬಳಸಿದ್ರೆ ಕ್ಷಮೆಯಾಚಿಸುವೆ. ಬೈ ಮಿಸ್ಟೇಕ್ ಆಗಿ ಆ ಪದ ಬಂದಿರಬಹುದು, ಬೇಕೆಂದು ಬಳಸಿಲ್ಲ. ರಾಜಕಾರಣಿಯಾದವರು ಆ ರೀತಿ ಮಾತನಾಡಬಾರದು. ಹಾಗೊಂದು ವೇಳೆ ಮಾತನಾಡಿದ್ರೆ ಆ ಬಗ್ಗೆ ಕ್ಷಮೆಯಾಚಿಸುವೆ ಎಂದ್ರು. ಒಟ್ನಲ್ಲಿ ಬೈ ಎಲೆಕ್ಷನ್ ಕಣ ಕಾದ ಕೆಂಡದಂತಾಗಿದ್ದು, ಮಾತಿನ ಮೂಲಕವೇ ನಾಯಕರು ಎದುರಾಳಿಗಳಿಗೆ ತಿರುಗೇಟು ನೀಡುತ್ತಿದ್ದಾರೆ. ಇಂದು ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳಲಿದ್ದು, ಯಾರ್ಯಾರು ಯಾರ ಕಾಲೆಳೆಯುತ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.